ಸಮ್ಯಕ್ ಜ್ಞಾನವ ನಾವು ಪಡೆಯಲು ಮೊದಲ ಮೆಟ್ಟಿಲೆ ದರ್ಶನವು, ಮೊದಲ ಮೆಟ್ಟಿಲೆ ದರ್ಶನವು ಸಮ್ಯಕ್ ದರ್ಶನ, ಸಮ್ಯಕ್ ದರ್ಶನ, ಸಮ್ಯಕ್ ದರ್ಶನ, ಸಮ್ಯಕ್ ದರ್ಶನ. ಪಾಪಕೂಪದಿಮ್ಮೇಲೆತ್ತೆಮ್ಮನು ಹೊರಗಿಣುಕಿಸುವುದು ದರ್ಶನವು, ಪಾಪಕೂಪದಿಮ್ಮೇಲೆತ್ತೆಮ್ಮನು ಹೊರಗಿಣುಕಿಸುವುದು ದರ್ಶನವು. ಇಂದ್ರಿಯ ಸುಖದಿಂದ ತೀಂದ್ರಿಯದೆಡೆ ಒಯ್ಯುವುದೆಮ್ಮನು ದರ್ಶನವು, ಒಯ್ಯುವುದೆಮ್ಮನು ದರ್ಶನವು ಸಮ್ಯಕ್ ದರ್ಶನ, ಸಮ್ಯಕ್ ದರ್ಶನ, ಸಮ್ಯಕ್ ದರ್ಶನ, ಸಮ್ಯಕ್ ದರ್ಶನ. ಸಮ್ಯಕ್ ದರ್ಶನದ ಮಹಿಮೆಯನ್ನು ಸಾರುವ ಕಥೆಯನ್ನು ಪೇಳುವೆವು, ಸಮ್ಯಕ್ ದರ್ಶನದ ಮಹಿಮೆಯನ್ನು ಸಾರುವ ಕಥೆಯನ್ನು ಪೇಳುವೆವು. ಕೇಳುವ ನಿಮಗೂ ಹೇಳುವ ನಮಗೂ ಸ್ಥಿರವಾಗಿರಲಿ ದರ್ಶನವು, ಸ್ಥಿರವಾಗಿರಲಿ ದರ್ಶನವು ಸಮ್ಯಕ್ ದರ್ಶನ, ಸಮ್ಯಕ್ ದರ್ಶನ, ಸಮ್ಯಕ್ ದರ್ಶನ, ಸಮ್ಯಕ್ ದರ್ಶನ. ಸಮ್ಯಕ್ ದರ್ಶನದ ಅಷ್ಟಾಂಗಕ್ಕೆ ಇದೋ ನಮ್ಮ ನಮನ, ಇದೋ ನಮ್ಮ ನಮನ, ಇದೋ ನಮ್ಮ ನಮನ. ಪ್ರಿಯ ವೀಕ್ಷಕರೇ, ಪ್ರತಿ ಭಾನುವಾರ ಬೆಳಿಗ್ಗೆ ಚಂದನ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ರತ್ನತ್ರಯ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸುಸ್ವಾಗತ. ಇಂದಿನ ಕವನಗುಚ್ಛ ಕಾರ್ಯಕ್ರಮದಲ್ಲಿ ಶ್ರೀಯುತ ಬಾಹುಬಲಿ ಬಿರಾದಾರ್ ಪಾಟೀಲ್ ಜಮಖಂಡಿಯವರು ಬೆಳಗೋಳ ಗೊಮ್ಮಟ ಎಂಬ ಸುಂದರವಾದ ತ್ರಿಪದಿ ಸಾಹಿತ್ಯವನ್ನ ರಚಿಸಿದ್ದಾರೆ. ಈ ಒಂದು ಸುಂದರವಾದ ಸಾಹಿತ್ಯಕ್ಕೆ ಧ್ವನಿಯಾಗುತ್ತಿರುವ ಶ್ರೀಮತಿ ಭಾರತಿ ವರ್ಮ ಚೆಬ್ಬಿ, ಜಾನಪದ ಕಲಾವಿದೆ, ಶಿಗ್ಗಾಂವ್. ಒಂದು ಕಲ್ಲಿನ ಬೆಟ್ಟ ಚಂದ ಗೋಪುರದಂಗ ಬಂದೊಮ್ಮೆ ನೋಡಿರಿ ಬೆಳಗೋಳ, ಬಂದೊಮ್ಮೆ ನೋಡಿರಿ ಬೆಳಗೋಳ ಗೊಮ್ಮಟನ ಚಂದುಳ್ಳ ಚಲುವಿನ ಚಿತ್ತಾರ, ಚಂದುಳ್ಳ ಚಲುವಿನ ಚಿತ್ತಾರ. ದೂರದ ಊರಿಂದ ಹರದಾರಿ ನಡಕೊಂಡು ಚರಣವ ಹುಡುಕೂತ ಬಂದೇನ, ಚರಣವ ಹುಡುಕೂತ ಬಂದೇನ ಬಾಹುಬಲಿ ಕರುಣಿಸು ನಿನ್ನ ಗುಣಗಳ, ಕರುಣಿಸು ನಿನ್ನ ಗುಣಗಳ. ಬೆಳ್ಳಾನ ಬಿಳಿ ಕಲ್ಲು ನೆಳ್ಳವಿಲ್ಲದ ಬಸದಿ ಮಳೆಯಲ್ಲಿ ನಿನಗ ಝಲಧಾರೆ, ಮಳೆಯಲ್ಲಿ ನಿನಗ ಝಲಧಾರೆ ಗೊಮ್ಮಟನೆ ಹಳ್ಳರಿದು ಕೊಳ್ಳ ತುಂಬ್ಯಾವ, ಹಳ್ಳರಿದು ಕೊಳ್ಳ ತುಂಬ್ಯಾವ. ನೂರಾರು ಮೆಟ್ಟಿಲು
ಸರಭರ ಏರೂತ ಸುರನರರು ಸೇವೆಗೆ ಬಂದಾರು, ಸುರನರರು ಸೇವೆಗೆ ಬಂದಾರು. ಗೊಮ್ಮಟಗ ಕರದಿಂದ ಆರತಿ ಬೆಳಗ್ಯಾರು, ಕರದಿಂದ ಆರತಿ ಬೆಳಗ್ಯಾರು, ಕರದಿಂದ ಆರತಿ ಬೆಳಗ್ಯಾರು. ಬೆಳಗೋಳ ರಾಜನಿಗೆ ಗುಳ್ಕಾಯಿ ಭಕ್ತಿಯು ಕೊಳ್ಳಾಗಿ ಹರಿದು ತುಂಬೈತಿ, ಕೊಳ್ಳಾಗಿ ಹರಿದು ತುಂಬೈತಿ. ಬಿಳಿಗೊಳ್ಳ ಮಳ್ಳಾಗಿ ನಿಂತ ಚಾವುಂಡ, ಮಳ್ಳಾಗಿ ನಿಂತ ಚಾವುಂಡ, ಮಳ್ಳಾಗಿ ನಿಂತ ಚಾವುಂಡ. ತಂದಾನೆ ತಾನೋ ತಂದ ನಾನೋ, ಜೈ ಎನ್ನಿರಿ ನೀವು ಜೈ ಎನ್ನಿರಿ, ಗೊಮ್ಮಟಗ ನೀವೆಲ್ಲ ಜೈ ಎನ್ನಿರಿ. ತಂದಾನೋ ತಾನೋ ತಂದ ನಾನೋ, ಜೈ ಎನ್ನಿರಿ ಎಲ್ಲ ಜೈ ಎನ್ನಿರಿ, ಗೊಮ್ಮಟಗ ನೀವೆಲ್ಲ ಜೈ ಎನ್ನಿರಿ. ರತ್ನತ್ರಯದ ವೀಕ್ಷಕರಿಗೆಲ್ಲ ವಂದನೆಗಳು. KR ಪುರಂ, ಬಾಣಸವಾಡಿ, ಮಾರಥಹಳ್ಳಿ, ವೈಟ್ಫೀಲ್ಡ್, ನ್ಯೂ ತಿಪ್ಪಸಂದ್ರ, ಅಲಸೂರು, ಇಂದಿರಾನಗರ ಹಾಗೂ ಸುತ್ತಮುತ್ತಲಿನ ನಿವಾಸಿಗಳ ಆರೋಗ್ಯದ ತಪಾಸಣೆಗಾಗಿ, ಚಿಕಿತ್ಸೆಗಾಗಿ ನ್ಯೂ ತಿಪ್ಪಸಂದ್ರ ಮುಖ್ಯ ರಸ್ತೆಯಲ್ಲಿರುವ ದಿವ್ಯಾ ಡೆಂಟಲ್ ಕ್ಲಿನಿಕ್ ಮತ್ತು ಅಶ್ವಿನಿ ಕ್ಲಿನಿಕ್ ನಿಮ್ಮ ಸೇವೆಗಾಗಿ ಕಾರ್ಯನಿರ್ವಹಿಸುತ್ತಿವೆ. ಅತ್ಯಾಧುನಿಕ ಉತ್ತಮ ವೈಜ್ಞಾನಿಕ ಚಿಕಿತ್ಸಾ ಸೌಲಭ್ಯಗಳು ನಿಮಗೆ ಇಲ್ಲಿ ದೊರೆಯಲಿದೆ. ವೈದ್ಯಕೀಯ ಸಲಹೆಗೆ ಸಂಪರ್ಕಿಸಿ ಡಾಕ್ಟರ್ ನೀರಜಾ ನಾಗೇಂದ್ರ ಕುಮಾರ್. ದಂತ ತಪಾಸಣೆ ತಜ್ಞರಿಂದ ಸೂಕ್ತ ಸಲಹೆಗಳಿಗೆ ಭೇಟಿ ಕೊಡಿ. ದಿವ್ಯಾ ಡೆಂಟಲ್ ಕ್ಲಿನಿಕ್, ನಿತ್ಯಾನವ್ಯ ಪ್ಲಾಜಾ, ನ್ಯೂ ತಿಪ್ಪಸಂದ್ರ ಮುಖ್ಯ ರಸ್ತೆ, HAL 3rd ಸ್ಟೇಜ್, ಬೆಂಗಳೂರು 75. ಪ್ರಿಯ ವೀಕ್ಷಕರೇ, ಕರ್ನಾಟಕದಲ್ಲಿ ಜೈನ ಧರ್ಮ ಬಳಗ, ಸುಹಾಸ್ತಿ ಯುವ ಜೈನ್ ಮಿಲನ್ ಬೆಂಗಳೂರು ಮತ್ತು ಜಿನಗಾನ ಸುಧಾ ಬಳಗದವರು ಸಂಯುಕ್ತವಾಗಿ ಶ್ರೀ ಕ್ಷೇತ್ರ ಸಿಂಹನಗದ್ದೆ ನರಸಿಂಹರಾಜಪುರದಲ್ಲಿ ಇದೇ ಅಕ್ಟೋಬರ್ 20ರಂದು ಆಯೋಜಿಸಿದ್ದ ಜೈನ ಜನಪದ ಸೀಸನ್ 2 ಫೈನಲ್ಸ್ ಕಾರ್ಯಕ್ರಮವನ್ನು ತಾವಿಂದು ವೀಕ್ಷಿಸಲಿದ್ದೀರಿ. ನಮ್ಮ ಪರಂಪರೆಯನ್ನ ಪರಿಚಯಿಸುವ ಉದ್ದೇಶ, ನಮ್ಮ ಮೂಲ ಅಸ್ತಿತ್ವದ, ಮೂಲ ಸಂಸ್ಕೃತಿಯ, ಮೂಲ ಸಂಸ್ಕಾರದ ಬೇರಾಗಿರುವಂತಹ ಜನಪದದ ತೇರನ್ನ ಮುಂದಿನ ಪೀಳಿಗೆಗೆ ದಾಟಿಸುವ ಹಿನ್ನೆಲೆಯಲ್ಲಿ ಕಾರ್ಯಕ್ರಮಕ್ಕೆ ಶುಭ ಚಾಲನೆಯನ್ನ ಮಂಗಳಾಚರಣೆಯೊಂದಿಗೆ ನಾವು ನೀಡೋಣ. ಪರಮ ಮಂಗಲಮಯ ಪಾವನ ರೂಪ ಶ್ರೀ ವರ ಆದಿನಾಥ ವೈಭವ ಪರಮ ಸಾಸಿರದೆಂಟು ನಾಮದಿಂಪಾಡುತ್ತ ಪರಮ ಭಕ್ತಿಯೋಳಾರಾಧಿಪೆನು, ಪರಮ ಭಕ್ತಿಯೋಳಾರಾಧಿಪೆನು. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯರನ್ನು ಅತ್ಯಂತ ಆತ್ಮೀಯವಾಗಿ ಸ್ವಾಗತಿಸುತ್ತಾ, ಈ ಕಾರ್ಯಕ್ರಮಕ್ಕೆ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯಮಾನ್ಯರಿಗೂ ಸ್ಪರ್ಧಾರ್ಥಿಗಳಾಗಿ ಆಗಮಿಸಿರುವಂತಹ ಎಲ್ಲ ಪ್ರೀತಿಪೂರ್ವಕವಾಗಿ ಸ್ವಾಗತ ಕೋರುತ್ತಿದ್ದೇನೆ. ಎಲ್ಲರಿಗೂ ಜೈ ಜಿನೇಂದ್ರ. ಕರ್ನಾಟಕದಲ್ಲಿ ಜೈನ ಧರ್ಮ ಫೇಸ್ಬುಕ್ ಬಳಗ ಕಳೆದ 2014ರಲ್ಲಿ ಪ್ರಾರಂಭ ಆಯಿತು. ನಮ್ಮ ತಂಡದವರನ್ನೆಲ್ಲ ಸೇರಿಸ್ಕೊಂಡು ಸ್ಟಾರ್ಟ್ ಆಯಿತು. ಈಗ ಪ್ರಸ್ತುತ 21 ಜನ ಈ ತಂಡದ ಸದಸ್ಯರಿದ್ದಾರೆ. ಈ ಕರ್ನಾಟಕದಲ್ಲಿ ಜೈನ ಧರ್ಮ ಫೇಸ್ಬುಕ್ ಬಳಗದ ಅಂಡರಲ್ಲಿ ಸುಮಾರು ಒಂದು 10-12 ಫೇಸ್ಬುಕ್ ಪುಟಗಳು ಆಕ್ಟಿವ್ ಆಗಿ ಕೆಲಸ ನಡೆಸ್ತಾ ಇದ್ದಾವೆ. 4-5 ಗ್ರೂಪ್ಗಳಿದ್ದಾವೆ, ಫೇಸ್ಬುಕ್ ಗ್ರೂಪ್ಗಳು. ಎಲ್ಲದರಲ್ಲೂ ಒಂದು ನಂಬರ್ಸ್ ಇದ್ದಾವೆ. ಫೇಸ್ಬುಕ್ ಪುಟ ಬರೀ ಫೇಸ್ಬುಕ್ಕಲ್ಲಿ ಮಾತ್ರ ಇಲ್ಲ, ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಎಲ್ಲ ಇದರಲ್ಲೂ ಇದೆ. ಈಗ ಒಂದೊಂದು ಸೇರ್ಕೊಂತ ಇಷ್ಟು ದೊಡ್ಡ ತಂಡವಾಗಿ ಬೆಳೆದು ನಿಂತಿದೆ. 50ಕ್ಕೂ ಹೆಚ್ಚು ತಂಡಗಳು ಆಡಿದ್ದಾವೆ. ತುಂಬ ಚೆನ್ನಾಗಿ ಬರ್ತಾ ಇದೆ ರೆಸ್ಪಾನ್ಸು. ಇದೇ ಥರ ಮುಂದುವರಿಯುತ್ತೆ ಅಂತ ಹೇಳ್ತಾ ನನ್ನ ಮಾತುಗಳಿಗೆ ವಿರಾಮ ಇಡ್ತೀನಿ. ಎಲ್ರಿಗೂ ಜೈ ಜಿನೇಂದ್ರ. ಕಾರ್ಯಕ್ರಮದ ಆರಂಭದಲ್ಲಿ ಪ್ರಾರ್ಥನೆಯ ನಂತರ
ಆಗಮಿಸಿದ್ದ ಅತಿಥಿಗಳು ಮತ್ತು ಕಾರ್ಯಕ್ರಮದ ಆಯೋಜಕರು ಜಗನ್ಮಾತೆ ಜ್ವಾಲಾಮಾಲಿನಿ ದೇವಿಗೆ ಹಾಗೂ ಬೆಳೆದ ಪೈರಿಗೆ ಬಾಗಿನ ಸಮರ್ಪಿಸಿ ಭಕ್ತಿ ತೋರಿದರು. ಬಾಗಿನ ಅರ್ಪಣೆ ಹಾಗೆ ಅರಿಶಿನ ಕುಂಕುಮ ಏರಿಸುವುದರಿಂದ ಉದ್ಘಾಟನಾ ಕಾರ್ಯಕ್ರಮ. ನಿಶ್ರೇಯ ಸಮಸ್ಮೈ ದದತೋ ಅನಂತ ಸುಖಫಲಂ ಭವೇತ್ ಬಾಗೀನಂ ಸಮರ್ಪಯಾಮಿ ಬಾಗೀನಂ ಸಮರ್ಪಯಾಮಿ. ಚವಿಸೋ ಭಗವಾನ್ ಕಿ ಜೈ. ಬೆಳಗಾವಿಯ ವಿಶಾರದೆ ನಾಟ್ಯಶಾಲೆಯ ವಿದ್ಯಾರ್ಥಿನಿಯರು ನೃತ್ಯ ಮಾಡಿ ತಮ್ಮ ಭಕ್ತಿ ಪ್ರದರ್ಶಿಸಿದರು. ಜ್ಯೋತಿಯ ಕಂದ ಜೋ ಜೋ ಕೊಂಚಿಗಿ ಕುಲಾಯಿ ಗೊಂಚಲದ ಬಿಳಿ ಮುತ್ತ ಕೊಂಚಿಗಿ ಕುಲಾಯಿ ಗೊಂಚಲದ ಬಿಳಿ ಮುತ್ತ ಕಂದನ ತಾಯಿಗೆ ಚಂದಾಗಿ ಒಪ್ಪ್ಯಾವ ಜೋ ಜೋ ಕಂದನ ತಾಯಿಗೆ ಚಂದಾಗಿ ಒಪ್ಪ್ಯಾವ ಜೋ 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 ಎನ್ನ ಜ್ಯೋತಿಯ ಕಂದ ಜೋ 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 ಎನ್ನ ಜ್ಯೋತಿಯ ಕಂದ ಜೋ ಜೋ ಕಣ್ಣಿಗೆ ಕಾಡಿಗೆ ಬೆನ್ನಿಗೆ ಅರಶಿನ ಕಣ್ಣಿಗೆ ಕಾಡಿಗೆ ಬೆನ್ನಿಗೆ ಅರಶಿನ ಕಂದನ ತಾಯಿಗೆ ಚಂದಾಗಿ ಒಪ್ಪ್ಯಾವ ಜೋ ಜೋ ಕಂದನ ತಾಯಿಗೆ ಚಂದಾಗಿ ಒಪ್ಪ್ಯಾವ ಜೋ 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 ಎನ್ನ ಜ್ಯೋತಿಯ ಕಂದ ಜೋ 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 ಎನ್ನ ಜ್ಯೋತಿಯ ಕಂದ ಜೋ ಜೋ ಅರಿಶಿನ ಕುಂಕುಮ ಪರಿಮಳ ಸಿರಿಗಂಧವ ಅರಶಿನ ಕುಂಕುಮ ಪರಿಮಳ ಸಿರಿಗಂಧವ ತಿರುಗಿಡಿ ಹಚ್ಚಿದರ ಕಾಡಿ ಕಾಡಿ ಅಳತಾನ ಜೋ ಜೋ ಜಿನರ ಧರ್ಮದಲ್ಲಿ ನಡಿ ಮಗಳ ಸ್ವರ್ಗ ಬಂದಿತ ನಿನ್ನ ಅಂಗಳಕ ಹಾಲ ಸೋಸ ಮಗಳ ನೀರ ಸೋಸ ಮಗಳ ಜಿನರ ಧರ್ಮದಲ್ಲಿ ನಡಿ ಮಗಳ
ಬಸ್ತಿ ಬಾಗಲದಾಗ ಬಿಸಿಲು ಬಂದಲ್ಲದೆ ಮೊಸರು ಉಣಬಲ್ರು ಜೈನರು. ತಮ್ಮಯ್ಯ ಚಿಕ್ಕವನು ವೃತವ ಹಿಡಿಸ್ಯಾನ, ಹಾಲ ಸೋಸ ಮಗಳ ನೀರ ಸೋಸ ಮಗಳ. ಜಿನರ ಧರ್ಮದಲ್ಲಿ ನಡಿ ಮಗಳ. ಬಟ್ಟಲ ಒಳಗಿರುವ ಪುಟಮಣಿ ಬಾಸಿಂಗ, ಬಟ್ಟಲ ಒಳಗಿರುವ ಪುಟಮಣಿ ಬಾಸಿಂಗ, ಈಗ್ಯಾರು ಕೊಟ್ಟು ಕಳುಹ್ಯಾರೆ, ಈಗ್ಯಾರು ಕೊಟ್ಟು ಕಳುಹ್ಯಾರೆ. ಹುಮ್ಮಚದ ಅಕ್ಕ ಪದಮಮ್ಮ ಕಳುಹ್ಯಾರೆ, ಅಕ್ಕ ಪದಮಮ್ಮ ಕಳುಹ್ಯಾರೆ. ಅಕ್ಕ ಪದಮಮ್ಮ ಏನೆಂದು ಕಳುಹ್ಯಾರೆ, ಅಕ್ಕ ಪದಮಮ್ಮ ಏನೆಂದು ಕಳುಹ್ಯಾರೆ. ಮೂರೇ ದಿನ ಮುಡಿದು ಮೆರಿಲೆಂದು, ಮುಡಿದು ಮೆರಿಲೆಂದು ಆರಂಭ ದಿನಕ್ಕೆ ಚಿನ್ನದ ಕಂಬಕ್ಕೆ ರತನೇರಿ, ಚಿನ್ನದ ಕಂಬಕ್ಕೆ ರತನೇರಿ. ಹರಿಯಾಗ ಹೇಳುತ್ತೋ ಯಾರನ್ನ ನೆನೆಯಲಿ, ಅರಿಹಂತ ಸಿದ್ಧ ಭಗವಂತ, ಅರಿಹಂತ ಸಿದ್ಧ ಭಗವಂತ ನೆಲೆಸಿದರ ದಕ್ಕಲ ಆರಾಮು ಮೋಕ್ಷ. ಅಚ್ಚ ಅಕ್ಕಿ ಕಾಳ ಚಿಕ್ಕ ಪಾರಿಸಗೊಯ್ದೆ ಪಾರಿಸನ ತಂಗಿ ಪದ್ಮಿನಿಗೆ, ಪಾರಿಸನ ತಂಗಿ ಪದ್ಮಿನಿಗೆ ಒಯ್ದೇವ ಕುಂಕುಮದ ಮ್ಯಾಲೆ ನೆಲಿದಂಡೆ. ಹರಿಯಾಗ ಹೇಳುತ್ತು ಯಾರನ್ನ ನೆನೆಯಲಿ, ಹರಿಹಂತ ಸಿದ್ಧ ಭಗವಂತ. ಆ ಬಾಳಿ ಬಾಳೆ ಕಾ ಬಾಳೆ ಕರಿ ಬಾಳೆ ಸೋ ಸೋ ಎನ್ನೀರೆ, ಅಪ್ಪಯ್ಯ ನಡೆಸಿದ ಕರಿ ಬಾಳೆ ಸೋ ಸೋ ಎನ್ನೀರೆ. ಅಪ್ಪಯ್ಯ ನಡೆಸಿದ ಕರಿ ಬಾಳೆ ಹಣ ತಂದು ಸೋ ಸೋ ಎನ್ನೀರೆ. ಹಾಲಲು ಮುರುಚೆಟ್ಟ ಹದ ಮಾಡಿಡುತ್ತೀನಿ ಸೋ ಸೋ ಎನ್ನೀರೆ. ಚೆಟ್ಟು ಇಟ್ಟಿನೆಂದು ಸಿಟ್ಟೋ ಬೇಡತಿಗಮ್ಮ ಸೋ ಸೋ ಎನ್ನೀರೆ. ನಾವಿಟ್ಟ ಚೆಟ್ಟ ತೀರಾಗಿಡಿ ಸೋ ಸೋ ಎನ್ನೀರೆ. ನಾವಿಟ್ಟ ಚೆಟ್ಟ ತಿರಗಿಡಿ ಅತಿಗಮ್ಮ ಸೋ ಸೋ ಎನ್ನೀರೆ. ಆಯಕು ಮುರುಚೆಟ್ಟ ಇಡುತ್ತೀನಿ ಸೋ ಸೋ ಎನ್ನೀರೆ. ಕಂಜದಳಾಕ್ಷಿಣಿ ಕಮಲಿನಿಗೆ ಮಂಜುಳವೇಣಿ ಮನೋಹರೆಗೆ, ಕಂಜದಳಾಕ್ಷಿಣಿ ಕಮಲಿನಿಗೆ ಮಂಜುಳವೇಣಿ ಮನೋಹರೆಗೆ. ಕುಂಜರಗ ಮನೆಗೆ ರಂಜಿಪ ಮಹಿಮೆಗೆ, ಕುಂಜರಗ ಮನೆಗೆ ರಂಜಿಪ ಮಹಿಮೆಗೆ. ಭುಜಂಗನ ರಾಣಿ ಭುವನೇಶ್ವರಿಗೆ ಮಂಗಳಂ ಜಯ ಮಂಗಳಂ, ಮಂಗಳಂ ಜಯ ಮಂಗಳಂ. ಆ ದೇಸಿ ಭಾಷೆಯಲ್ಲಿ, ಹಳ್ಳಿಯ ಸೊಗಡಿನ ಭಾಷೆಯಲ್ಲಿ ಇರಬೇಕು. ಅವರ ಕಷ್ಟ ಸುಖಗಳನ್ನು, ಅವರ ಭಾವನೆಗಳನ್ನು ಸಹಜವಾಗಿ ಹೇಳಿಕೊಳ್ಳುವ ಹಾಗೆ ಇರಬೇಕು. ಅಂಥ ಹಾಡುಗಳನ್ನು, ಆರತಿ ಹಾಡುಗಳು ಬರುತ್ತೆ. ನಮ್ಮ ಅನೇಕ ಆರತಿ ಹಾಡುಗಳು ಸಾಮಾನ್ಯವಾಗಿ ಪುರೋಹಿತರಿಂದ ರಚನೆ ಆಗಿದ್ದಂಥದ್ದು. ಇದು ಪುರೋಹಿತರಿಗೆ ಭಾಷೆ ಚೆನ್ನಾಗಿ ಗೊತ್ತಿರುತ್ತೆ. ಅವರು ಮಂತ್ರ, ಆರಾಧನಾ ಕ್ರಮಗಳು ಇತ್ಯಾದಿಗಳಿಗೆ ಸಂಬಂಧಪಟ್ಟಂಥದ್ದನ್ನು ಹೆಚ್ಚಾಗಿ ತಮ್ಮ ಹಿಂದಿನ ಪುರೋಹಿತರಿಂದ ಅಥವಾ ಸ್ವಾಮಿಗಳಿಂದ ಅವ್ರ ಜೊತೆಯಲ್ಲಿ ಇದ್ದು ತರಬೇತಿ ತಗೊಂಡು ಕಲ್ತಿರ್ತಾರೆ. ಆದ್ದರಿಂದ ಅದೊಂಥರ ಶಿಷ್ಟ ಜಾನಪದ ಅಂತ ಅದನ್ನು ಕರೀತಾರೆ. ಅನೇಕ ಆರತಿ ಹಾಡುಗಳು ಇಂಥ ಅವುಗಳನ್ನು ಕೂಡ ಸಂಗ್ರಹಿಸಬೇಕು ನಾವು. ಹೀಗೆ ಯಾವುದು ಸಂಗ್ರಹ ಆಗಿಲ್ವೋ ಅದನ್ನು ಸಂಗ್ರಹಿಸಬೇಕು. ಅನೇಕರು ನಮ್ಮಲ್ಲಿ ಭಾಗವಹಿಸ್ತರು ಕೇಳ್ತಾರೆ, ನಮಗೆ ಮೆಟೀರಿಯಲ್ಲೇ ಸಿಗೋದಿಲ್ಲ. ನನ್ನ ಜೈನ ಜನಪದ ಸಾಹಿತ್ಯ ಸಂಪಾದನೆ ಅಧ್ಯಯನ ಅದರ ಪ್ರತಿಗಳು ಇನ್ನೂ ಇವೆ. ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನನ್ನ ಮೂಲಕ ಬರೀ ಹಾಡುಗಳನ್ನು ಮಾತ್ರ ಒಂದು ವಾಲ್ಯೂಮ್ ಮಾಡಿಕೊಡಿ ಅಂತ ಕೇಳಿದ್ದಕ್ಕೆ ಮಾಡಿಕೊಟ್ಟಿದ್ದೆ. ಬೆಂಗಳೂರಿನ
ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ಅದು ಪಬ್ಲಿಷ್ ಆಗಿದೆ. ನಮ್ಮ ಸಂಸ್ಕೃತಿಗೆ ನಾವು ಒಂದಿಷ್ಟು ನೆರವನ್ನು ಕೊಡಬೇಕು, ನಮ್ಮ ಕೈಲಾದಂಥ ಸೇವೆಯನ್ನು ಮಾಡಬೇಕು ಅನ್ನುವಂಥ ಆಶಯದಿಂದ ಬರ್ತಾರೆ. ಆದ್ದರಿಂದ ಇಂಥ ಜನ ನಮ್ಮ ಡಾಕ್ಟರ್ ನೀರಜ ನಾಗೇಂದ್ರ ಕುಮಾರ್ ಇದ್ದಾರೆ, ಅವ್ರ ಗಂಡ ಹೆಂಡತಿ ರತ್ನತ್ರಯ ಧಾರಾವಾಹಿ ಇದನ್ನು ಮಾಡ್ತಾ ಇದ್ದಾರೆ. ಯಾಕೆ ಹೀಗಾಗತ್ತೆ? ಎಷ್ಟು ಜನ ನಮ್ಮ ಸಂಸ್ಕೃತಿಯನ್ನು ಉಳಿಸ್ಲಿಕ್ಕೆ, ಬೆಳೆಸಲಿಕ್ಕೆ, ಪ್ರಸಾರ ಮಾಡಲಿಕ್ಕೆ ಕಷ್ಟಪಡ್ತಾ ಇದ್ದಾರೆ. ಇದರ ಮಧ್ಯೆ ನಾವೇನು ಮಾಡ್ಬೋದು ಅಂಥದ್ದನ್ನು ತಿಳ್ಕೊಂಡು ನಿಮ್ಮ ಕೈಯಲ್ಲಾಗಿರ್ತಕ್ಕಂಥ ಕೆಲಸವನ್ನು ನೀವು ಈ ಸಂಸ್ಕೃತಿಯ ಪ್ರಸಾರಕ್ಕೆ, ಉಳಿವಿಗೆ, ಬೆಳವಿಗೆ ಮಾಡಿದರೆ ಅನುಕೂಲ ಆಗುತ್ತೆ. ನಿಮ್ಮಿಂದ ಆ ಮಾದರಿಯ ಪಾರ್ಟಿಸಿಪೇಷನನ್ನು, ಒಳಗೊಳ್ಳುವಿಕೆಯನ್ನು, ಭಾಗವಹಿಸುವಿಕೆಯನ್ನು ಬಯಸಿ ಈ ಕ್ಷೇತ್ರದಲ್ಲಿ ನಡೀತಾ ಇರ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ಸ್ವಾಮಿಗಳ ಪೂರ್ಣ ಆಶೀರ್ವಾದ, ಬೆಂಬಲ ಇರುತ್ತೆ. ಮಾತೆ ಜ್ವಾಲಾಮಾಲಿನಿ ನಿಮ್ಮನ್ನೆಲ್ಲ ಹರಸಲಿ ಅಂತ ಹಾರೈಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಭಗವಾನ್ ವೃಷಭನಾಥರಿಂದ ಅಂತಿಮ ಶಾಸನ ನಾಯಕರಾದಂತಹ ಶ್ರೀ ಮಹಾವೀರರ ತನಕ ಎಲ್ಲ ತೀರ್ಥಂಕರರು ಅಹಿಂಸೆಯನ್ನು ಪ್ರತಿಪಾದಿಸುತ್ತಾ ತಮ್ಮ ದಿವ್ಯ ಧ್ವನಿಯಿಂದ ಸಮವಸರಣದಲ್ಲಿ ಬರುವ ಭವ್ಯ ಜೀವಿಗಳಿಗೆ ಓಂಕಾರ ರೂಪದಿಂದ ಧರ್ಮದ ಉಪದೇಶವನ್ನು ತಮ್ಮ ತಮ್ಮ ಕಾಲಾವಧಿಯಲ್ಲಿ ಮಾಡಿರುತ್ತಾರೆ. ಅವರ ಪ್ರವಚನ ಸಾರವನ್ನು ಇದ್ದುದನ್ನು ಇದ್ದಂತೆಯೇ ಗಣಧರ ಪರಮೇಷ್ಠಿಗಳು ಜನಸಾಮಾನ್ಯರಿಗೆ ವಿಶದವಾಗಿ ಬೋಧಿಸುತ್ತಾ ಬಂದಿರುತ್ತಾರೆ. ಜನರಾಡುವ ದಿನದ ಮಾತುಗಳನ್ನೇ ಪ್ರಾಸಬದ್ಧವಾಗಿ, ಪ್ರಶ್ನೋತ್ತರ ರೂಪವಾಗಿ, ಉಪದೇಶಪ್ರದವಾಗಿ, ನೀತಿ ಮಾರ್ಗವಾಗಿ ಧರ್ಮದಲ್ಲಿ ಜನ ನೆಲೆಗೊಳ್ಳಲು ಜನರೇ ಕಂಡುಕೊಂಡ ಮಾರ್ಗ ಜೈನ ಜನಪದ. ಭಾರತದ ಅನೇಕ ರಾಜ್ಯಗಳಲ್ಲಿ ಈ ರೀತಿಯ ಜನಪದ ಗೀತೆಗಳು ಜನಿಸಿ ಜನಮಾನಸದಲ್ಲಿ ಮಾಸದಂತೆ ಉಳಿದಿರುವುದು ವಿಶೇಷ. ಜನಪದ ಕವಿಗಳು ಬರೆದಂತಹ ಜನಪದ ಸಾಹಿತ್ಯವನ್ನು ಪದ ಹೇಳುವ ಮೂಲಕ, ಜನ ಭಜನೆ ಮಾಡುವ ಮೂಲಕ ಉಳಿಸೋಣ, ರಕ್ಷಿಸೋಣ. ನನಗೆ ಇಲ್ಲಿ ಉದ್ಘಾಟನಾ ಸಮಾರಂಭದಲ್ಲಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತಹ ಸಂಯೋಜಕರಿಗೆ ಜೈ ಜನೇಂದ್ರವನ್ನು ತಿಳಿಸುತ್ತಾ ನನ್ನ ಮಾತುಗಳಿಗೆ ವಿರಾಮ ಕೊಡ್ತೇನೆ. ಮನಸ್ಸು ಉಲ್ಲಾಸವಾದಾಗ, ಮನಸ್ಸು ಸಂತೋಷವಾದಾಗ ಅಥವಾ ಮನಸ್ಸು ದುಃಖದಲ್ಲಿದ್ದಾಗ ಹುಟ್ಟತಕ್ಕಂಥ ಸಾಹಿತ್ಯ ಜನಪದ ಸಾಹಿತ್ಯ. ಬರೆದಿಡುವಂಥದ್ದಲ್ಲ ಅದು, ಬಾಯಿಯಿಂದ ಬಾಯಿಗೆ ಪ್ರಚಾರ ಹಾಕೊಂತ ಹೋಗುವುದದು. ಮನುಷ್ಯನಿಗೆ ಏನು ಬೇಕು? ಒಂದು ಆರೋಗ್ಯ ಬೇಕು, ಇನ್ನೊಂದು ನೆಮ್ಮದಿ ಬೇಕು. ಇವು ಎರಡೂ ಇಲ್ಲದಾಗ ಈ ಸಾಹಿತ್ಯ ಹುಟ್ಟುವಂಥದ್ದು. ಇವೆರಡೂ ಇಲ್ಲದಾಗ ಸಾಹಿತ್ಯ ಹುಟ್ಟುವಂಥದ್ದು. ಇಲ್ಲಿ ಅನೇಕ ಪ್ರಕಾರಗಳಿದಾವೆ ಜನಪದ ಸಾಹಿತ್ಯದಾಗ, ಅದನ್ನೆಲ್ಲ ಹೇಳೋದಕ್ಕೆ ಹೋಗೋದಿಲ್ಲ ನಾನು. ಒಟ್ಟು ಈ ಜನಪದ ಸಾಹಿತ್ಯದ ಒಂದು ಕ್ಷೇತ್ರ ವ್ಯಾಪ್ತಿ ಎಷ್ಟೈತೆ ಅಂತಂದ್ರೆ ಆಕಾಶದಷ್ಟು ವಿಶಾಲವಾಗಿದೆ, ಸಾಗರದಷ್ಟು ಆಳವಾಗಿದೆ. ಲೆಕ್ಕಕ್ಕಿಲ್ಲ ಇದು ಜನಪದ ಸಾಹಿತ್ಯ ಅನ್ನೋದು. ನನ್ನ ಗುರುಗಳು ಹೇಳಿದರು, ಜೈನರಲ್ಲಿ ಜೈನ ಜಾನಪದ ಸಾಹಿತ್ಯ ಇಲ್ಲ, ಇವರೆಲ್ಲ ಶಿಷ್ಟ ಸಾಹಿತ್ಯರು ಅಂತ. ಹುಡುಕ್ತಾ ಹೋದರೆ ಅದು ಅಷ್ಟೇ ಇದೆ. ಮನಸ್ಸು ಮಾಡಬೇಕು, ಕ್ಷೇತ್ರ ಕಾರ್ಯಕ್ಕೆ ಹೋಗಬೇಕು. ಅನೇಕರು ಈ ಕ್ಷೇತ್ರದಲ್ಲಿ ನಮ್ಮಲ್ಲಿ ದುಡಿದಿದ್ದಾರೆ. ಅವು ಎಲ್ಲ ದಾಖಲೀಕರಣ ಆಗಬೇಕು. ದಾಖಲೀಕರಣ ಆದಾಗ ಮಾತ್ರ ನಾವು ಅವುಗಳನ್ನು ಏನು ಮಾಡಬಹುದು, ನಮ್ಮದು ಅಂತ ಹೇಳ್ಕೊಳ್ಬಹುದು. ಅಲ್ಲೆಲ್ಲೇ ಉಳಿತಾ ಇದ್ದಾವೆ. ಅವನ್ನೆಲ್ಲ ನಾವು ಇಂಥ ಸಂಘಗಳ ಮೂಲಕ, ಆಸಕ್ತಿ ಇರೋರ ಮೂಲಕ ಇವುಗಳನ್ನೆಲ್ಲ ನಾವು ಸಂಗ್ರಹಿಸ್ತಾ ಹೋಗಬೇಕು. ಇನ್ನು BM ಶ್ರೀ ಅವರು ಜಾನಪದ ಕುರಿತು ಒಂದು ಮಾತು ಹೇಳ್ತಾರೆ. ಜಾನಪದ ಸಾಹಿತ್ಯ ಅಂದರೆ ಏನು ಅಂತ, ಜನವಾಣಿ ಬೇರು, ಕವಿವಾಣಿಯ ಹೂ ಅಂತ ಹೇಳ್ತಾರೆ. ಅದಕ್ಕೆ ಈ ರೀತಿಯಾಗಿ ವ್ಯಾಖ್ಯಾನಗಳು ಬಂದಿದ್ದಾವೆ. ಮುಂದೆ ನಮ್ಮ ಜೈನ ಸಾಹಿತ್ಯದಲ್ಲಿ ಜಾನಪದ ಅಂಶಗಳು ಕ್ರಿಸ್ತಕ ಪೂರ್ವದಲ್ಲಿನೇ ಸಿಗ್ತವೆ. ಒಡ್ಡಾರದ ಕಥೆಯಲ್ಲಿ ಜಾನಪದ ಅಂಶಗಳಿದಾವ, ಮಹಾಪುರಾಣದಲ್ಲಿದ್ದಾವ, ಕವಿರಾಜ ಮಾರ್ಗದಲ್ಲಿದ್ದಾವ, ಚತ್ತಾನ ಮತ್ತು ಬೇದಂಡೆ 2 ಪ್ರಕಾರ ಬರ್ತಾವ. ಮುಂದದ ಹಾಡುಗಬ್ಬಾಗಿ ಬೆಳೆದು ಬರ್ತದೆ. ಒಂದು ಜೈನರಿಗೆ ಒಂದು ಪರಂಪರೆನೇ ಇದೆ ಜಾನಪದದಲ್ಲಿ. ನಂತರ ಜಾನಪದ ಸಾಹಿತ್ಯದಲ್ಲಿ ಪೂಜೆ, ಪುನಸ್ಕಾರ, ವ್ರತ, ಭಕ್ತಿ, ಅಂತಿಮವಾಗಿ ಮುಕ್ತಿ.
ಎಲ್ಲಿಗೆ ತಂದರೂ ನಾವು ಮುಕ್ತಿಗೆ ಹೋಗ್ಬೇಕು ಅನ್ನೋದನ್ನೇ ಇಲ್ಲಿ ಹೇಳ್ತಾರೆ. ಒಂದು ಉದಾಹರಣೆ ಹೇಳ್ತೀನಿ. ಏನಂದ್ರೆ, ಒಂದು ತೇಲುತ್ತೆ, ಒಂದು ಮುಳುಗುತ್ತೆ, ಒಂದು ಕರಗುತ್ತೆ. ಏನಿದು ಅಂತ ಏನಿಲ್ಲ, ಇದೆಲ್ಲ ಕೃಷಿಯಲ್ಲಿ ಬಂದಿರತಕ್ಕಂಥದ್ದು, ಕೃಷಿಕರಿಗೆ ಒಡನಾಡಿ ಆಗಿರ್ತಕ್ಕಂಥದ್ದು. ಏನು? ಒಂದು ತೇಲುತ್ತೆ, ಎಲೆ, ವಿಳ್ಯದೆಲೆ ನೋಡ್ರಿ. ಒಂದು ಮುಳುಗುತ್ತೆ, ಅಡಿಕೆ. ಒಂದು ಕರಗುತ್ತೆ, ಸುಣ್ಣ. ನೋಡ್ರಿ, ಕೃಷಿಕ ಎಷ್ಟು ಚೆನ್ನಾಗಿ ಹೇಳ್ತಾನೆ ಅವನು. ಒಂದು ತೇಲುತ್ತೆ, ಒಂದು ಮುಳುಗುತ್ತೆ, ಒಂದು ಕರಗುತ್ತೆ, ಎಲೆ, ಅಡಿಕೆ, ಸುಣ್ಣ. ಏನ್ ಬೇಕು ರೈತನಿಗೆ? ಏನ್ ಬೇಕು ಕೃಷಿಕನಿಗೆ? ಏನ್ ಬೇಕು? ಇದೇ ಅಲ್ವಾ ಅವನು ಉತ್ಸಾಹಕ್ಕೆ ಆ ಎಲೆ ಅಡಿಕೆ ಹಾಕೊಂಡಾಗ ಉಲ್ಲಾಸಭರಿತವಾಗಿ ಜಾನಪದ ಹಾಡುಗಳನ್ನು ಹೇಳ್ಕೊಂತ ಹೋಗ್ಬಿಡ್ತಾನ ಅವನು. ತಾನು ಸಾಕಿರುವ ಎತ್ತಿನ ಬಗ್ಗೆನ ಹಾಡಬಹುದು, ತಾನು ಸಾಕಿರುವ ಎಮ್ಮೆಗಳ ಬಗ್ಗೆ ನಾನು ಹೇಳ್ಬಹುದು, ಬೆಕ್ಕಿನ ಬಗ್ಗೆ ಹೇಳ್ಬಹುದು, ನಾಯಿ ಬಗ್ಗೆ ಹೇಳಿರ್ಬಹುದು. ಆತನಿಗೆ ಆ ಉತ್ಸಾಹವನ್ನು ಕೊಡ್ತಕ್ಕಂಥ ಒಂದು ಒಡಪು ಇಲ್ಲಿ ಕಾಣ್ತೀವಿ. ಇದೇ ರೀತಿಯಾಗಿ ಇನ್ನೇನಂದ್ರೆ ನಾವು ಹೆಚ್ಚು ಒಂದು ನೈತಿಕತೆಯನ್ನು ಹೇಳ್ತಿರ್ತೀವಿ ಮಕ್ಕಳಿಗೆ. ಜಾನಪದ ಸೊಗಸು ನಮ್ಮ ಜೈನ ಸಂಸ್ಕೃತಿಯಲ್ಲಿ ಹಾಸುಹೊಕ್ಕಾಗಿದೆ. ಇಂದಿನ ಎಲ್ಲ ಸ್ಪರ್ಧಾರ್ಥಿಗಳಿಗೂ, ಅಂದರೆ ಕರ್ನಾಟಕದ ಮೂಲೆಗಳಿಂದ ಬಂದಿದ್ದಾರೆ. ಸೊ ಅವರಿಗೆಲ್ಲ ನನ್ನ ಶುಭಾಶಯಗಳನ್ನು ತಿಳಿಸುತ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತೀನಿ. ಜೈ ಜಿನೇಂದ್ರ. ಪರಿವಾರವೆಲ್ಲ